ಸೋಷಿಯಲ್ ಮೀಡಿಯಾ ನೋಡಿದರೆ ದ್ವೇಷದ ಸುದ್ದಿಗಳೇ ಕಾಣಿಸ್ತವೆ. ಹಿಂದೂ ಮುಸ್ಲಿಂ ಡಿಬೇಟ್ಗಳೇ ಪ್ರಸಾರ ಆಗ್ತಾ ಇರ್ತವೆ. ರಾಜಕಾರಣಿಗಳಂತೂ ಹಿಂದೂ ಮುಸ್ಲಿಂ ವಿಷಯ ಬಿಟ್ಟು ಬೇರೆ ಮಾತಾಡುವುದಕ್ಕೆ ಬರದಿರುವಂತೆ ವರ್ತಿಸ್ತಾರೆ. ಈ ನಡುವೆ ಹಿಂದೂ ಮುಸ್ಲಿಂ ಸಹಬಾಳ್ವೆಯ ಸುದ್ದಿಗಳು ಪತ್ರಿಕೆಗಳಲ್ಲಿ ಒಂದು ಕಾಲಂಗೆ ಮೀಸಲಾಗಿ ಸತ್ತು ಹೋಗ್ತಾ ಇವೆ. ಟಿವಿ ಚಾನೆಲ್ಗಳಿಗಂತೂ ಅವನ್ನು ತೋರಿಸುವುದಕ್ಕೆ ಪುರ್ಸುತ್ತೇ ಇರೋದಿಲ್ಲ. ರಾಜಕಾರಣಿಗಳು ಇಂತಹ ಸುದ್ದಿಗಳನ್ನು ಹೇಳೋದೇ ಇಲ್ಲ. ಅದಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಇದು ಎಟರ್ ಸ್ಪೆಕ್. ಅದು 1967. ಮುಹಮ್ಮದ್ ಅಲಿ ಎಂಬ ಯುವಕ ಅದಾಗಲೇ ಶಿಕ್ಷಣವನ್ನು ಮುಗಿಸಿ ಭಾರತೀಯ ಪ್ಯಾರಾಮಿಲಿಟರಿ ವಿಭಾಗವಾದ ಗ್ರಿಫ್ನಲ್ಲಿ ಕೆಲಸ ಹುಡುಕ್ತಾ ಹೊರಡ್ತಾನೆ. ಇದು ಮುಹಮ್ಮದ್ ಅಲಿ ಎಂಬ ಯುವಕನ ಜೀವನದ ಮೊಟ್ಟಮೊದಲ ಟ್ರೈನ್ ಪ್ರಯಾಣವಾಗಿತ್ತು. ಮೊಟ್ಟಮೊದಲ ಬಾರಿ ಆತ ಮನೆಯನ್ನು ತೊರೆದು ಪ್ರಯಾಣಿಸ್ತಾ ಇದ್ದಾನೆ, ಅದು ಕೂಡ ಒಂಟಿಯಾಗಿ. ತಾನು ಹೋಗ್ತಾ ಇರುವ ದೆಹಲಿಯ ಬಗ್ಗೆ ಈ ಹುಡುಗನಿಗೆ ಏನೇನೂ ಗೊತ್ತಿರಲಿಲ್ಲ. ಅಲ್ಲದೆ ಈಗಿನಂತೆ ಮೊಬೈಲ್ ಫೋನು ಇರಲಿಲ್ಲ, ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಕಾಲದಲ್ಲಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮುರಳಿ ಎಂಬವರಿಗೆ ಈ ಯುವಕನ ಅಪ್ಪ ಪತ್ರ ಬರೆದು ಮಗ ಬರ್ತಾ ಇರುವುದನ್ನು ತಿಳಿಸಿದ್ದಾರೆ. ಇದರ ಆಚೆಗೆ ಸಂಪರ್ಕಕ್ಕೆಂದು ಬೇರೆ ಯಾವ ಮಾಧ್ಯಮವೂ ಆ ಕಾಲದಲ್ಲಿ ಇರಲಿಲ್ಲ. ನನ್ನ ಮಗ ದೆಹಲಿಗೆ ಬರ್ತಾ ಇದ್ದಾನೆ, ಆತನಿಗೆ ನೆರವಾಗಬೇಕು ಎಂದು ಪತ್ರದಲ್ಲಿ ಯುವಕನ ತಂದೆ ಕೋರಿಕೊಂಡಿದ್ರು. ಮುರಳಿ ರೈಲ್ವೆ ಸ್ಟೇಷನ್ಗೆ ಬಂದರು, ಎಲ್ಲ ಸಹಾಯವನ್ನು ಮಾಡಿದರು. ರೂರ್ಕಿಗೆ ಹೋಗುವ ಟ್ರೈನಿಗೂ ಹತ್ತಿಸಿದ್ರು. ಆ ಬಳಿಕ ಅವರಿಬ್ಬರು ಮಾತಾಡಿಯೇ ಇಲ್ಲ, ಸಂಪರ್ಕಿಸಿಯೂ ಇಲ್ಲ. ಅಂದಿನ ಮೊಹಮ್ಮದ್ ಅಲಿ ಎಂಬ ಯುವಕ ಆ ಬಳಿಕ ಡಾಕ್ಟರ್ ಎಂಬ ಹೆಸರಲ್ಲಿ ಜಗತ್ತೇ ಗುರುತಿಸುವ ಉದ್ಯಮಿಯಾಗಿ ಮಾರ್ಪಟ್ರು. ಆದರೆ ತಾನು ಏನೇನೂ ಆಗಿಲ್ಲದ ಸಮಯದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ತನಗೆ ಬೇಕಾದ ನೆರವನ್ನೆಲ್ಲ ನೀಡಿ ಆ ಬಳಿಕ ಕಾಣೆಯಾದ ಮುರಳಿಯನ್ನು ಒಮ್ಮೆ ಭೇಟಿಯಾಗಬೇಕು ಎಂಬ ಆಸೆ ಅವರ ಮನಸ್ಸಲ್ಲಿ ಚಿಗುರಡೆಯತೊಡಗಿತು. ಆದರೆ ಎಷ್ಟು ಪ್ರಯತ್ನಿಸಿದರೂ ಮುರಳಿಯ ಬಗ್ಗೆ ಮಾಹಿತಿಯೇ ಸಿಗಲಿಲ್ಲ. ಈ ನಡುವೆ ಕೇರಳದ ಸಾಮಾಜಿಕ ಕಾರ್ಯಕರ್ತರಾದ ಅಬ್ದುಲ್ ಅಜೀಜ್ ಎಂಬವರು ಮುರಳಿಯನ್ನು ಪತ್ತೆ ಹಚ್ಚಿದರು. ಮುಹಮ್ಮದ್ ಅಲಿ ಮುರಳಿಯ ಮನೆಗೆ ಹೋದರು, ಮುರಳಿಯನ್ನು ಆಲಿಂಗಿಸಿದರು, ಅವರಿಗೆ ಶಾಲು ಹೊದಿಸಿದರು, ಹಳೆಯ ದಿನಗಳನ್ನು ಇಬ್ಬರು ಮೆಲುಕು ಹಾಕಿದರು. ಈ ಸನ್ನಿವೇಶವನ್ನು ಇಲ್ಲಿ ನೆನಪಿಸಿಕೊಳ್ಳೋದಕ್ಕೆ ಒಂದು ಕಾರಣ ಇದೆ. ಉಡುಪಿಯ ಶಿರೂರು ಮಠದ ಪರ್ಯಾಯಕ್ಕೆ ಹೊರೆ ಕಾಣಿಕೆ ನೀಡ್ತೇವೆ, ತಂಪು ಪಾನೀಯ ನೀಡ್ತೇವೆ, ಬಾಟಲಿ ನೀರನ್ನು ನೀಡ್ತೇವೆ ಎಂದು ಅಲ್ಲಿನ ಮುಸ್ಲಿಂ ಸಮಿತಿಯೊಂದು ಪತ್ರಿಕಾಗೋಷ್ಠಿ ಕರೆದು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಶಾಸಕ ಯಶ್ಪಾಲ್ ಸುವರ್ಣ ಅವರು ಅದನ್ನು ತಿರಸ್ಕರಿಸಿದರು. ನಿಮ್ಮ ಹೊರೆ ಕಾಣಿಕೆ ಬೇಡ, ತಂಪು ಪಾನೀಯವೂ ಬೇಡ ಎಂದು ಅವರು ಉತ್ತರ ಕೊಟ್ಟರು. ಒಂದು ಕಡೆ ರಾಜಕೀಯದಿಂದ ಹೊರತಾದ ಜನರು ಪರಸ್ಪರ ಧರ್ಮ ನೋಡದೆ ಆಲಿಂಗಿಸ್ತಾರೆ, ಹತ್ತಿರವಾಗ್ತಾರೆ, ಶಾಲು ಹೊದಿಸಿಕೊಳ್ತಾರೆ. ಆದರೆ ರಾಜಕಾರಣಿಗಳು ಹಿಂದೂ ಮುಸ್ಲಿಂ ಎಂದು ಸಮಾಜವನ್ನು ವಿಭಜಿಸ್ತಾರೆ. ಡಾಕ್ಟರ್ ಮೊಹಮ್ಮದ್ ಅಲಿ ಅವರಿಗೆ ಧನ್ಯವಾದ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.